Good morning, dear ones. Welcome to Sainiketan online classes. I am Makhaji Ingle, lecturer in economics. I am having 5 years of teaching experience in economics and statistics. Academic year 21 and 22, I will handle economics paper for you. Sainiketan, Department of Commerce, introduced to you bridge course. Before going to the bridge course, it's our responsibility to understand what is the importance of economics and why people have to understand economics. In everyday life, what is the role of economics? ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಾಯಿನಿಕೇತನ ವಿದ್ಯಾಸಂಸ್ಥೆಗೆ ಆದರದ ಸ್ವಾಗತ. ಸಾಯಿನಿಕೇತನ್ ವಾಣಿಜ್ಯ ವಿಭಾಗವು ನಿಮಗೆ ಬ್ರಿಡ್ಜ್ ಕೋರ್ಸಸ್ಗಳನ್ನು ಪರಿಚಯಿಸುತ್ತಿದೆ. ಈ ಬ್ರಿಡ್ಜ್ ಕೋರ್ಸಸ್ಸನ್ನು ಕಲಿಯುವ ಮುನ್ನ ನನ್ನ ಇದೊಂದು ಆದ್ಯ ಕರ್ತವ್ಯ, ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಜನರು ಅರ್ಥಶಾಸ್ತ್ರವನ್ನು ಯಾಕೆ ಅರ್ಥೈಸ್ಕೊಳ್ಬೇಕು, ನಮ್ಮ ದಿನನಿತ್ಯದ ಜೀವನದಲ್ಲಿ ಅರ್ಥಶಾಸ್ತ್ರದ ಪಾತ್ರವೇನು. ಬಿಕಾಸ್ ಇಸ್ ಐದರ್ ಅಕೌಂಟೆನ್ಸಿ, ಫಿಸಿಕ್ಸ್, ಕೆಮಿಸ್ಟ್ರಿ, biology or economics, whatever it is, before going to that subject, we have to learn, we have to understand what is the importance of that paper. Then only we can create some interest in that paper. ನೀವು ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಿರಿ, ಅದು ಬಯಾಲಜಿ ಆಗಿರಬಹುದು, ರಸಾಯನಶಾಸ್ತ್ರ ಆಗಿರಬಹುದು, ಅಥವಾ ಜೀವಶಾಸ್ತ್ರ ಆಗಿರಬಹುದು, ಅಥವಾ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವುದೇ ಆಗಿರಬಹುದು. ಆ ಒಂದು ವಿಷಯವನ್ನು ಕಲಿಯುವ ಮುನ್ನ ಆ ವಿಷಯದ ಮಹತ್ವವನ್ನು ಮತ್ತು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಅಂದಾಗ ಮಾತ್ರ ಆ ವಿಷಯದ ಬಗ್ಗೆ ಆಸಕ್ತಿಯನ್ನು ನಮ್ಮ ಕೈಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಎಸ್, ಟುಡೇ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ what is the importance of economics and how economics is play very important role in our everyday life. ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅರ್ಥಶಾಸ್ತ್ರ ಎಂಬುದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ಓಕೆ, ಸೊ ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್? ಹೌದು, ಹಾಗಿದ್ರೆ ಈ ಅರ್ಥಶಾಸ್ತ್ರ ಅಂತಂದರೆ ಏನು? What is the meaning of economics and why we have to study that? ಹಾಗಿದ್ರೆ ಈ ಅರ್ಥಶಾಸ್ತ್ರ ಅಂತಂದರೆ ಏನು? So many scholars, many economists quoted and they give definition regarding for the economics in their own perspective. ಕೆಲವು ಅರ್ಥಶಾಸ್ತ್ರಜ್ಞರು ಮತ್ತು ಅನೇಕ ಪಂಡಿತರು ಟಿಲ್ ಕೌಟಿಲ್ಯ ಟು ಆಲ್ಫ್ರೆಡ್ ಮಾರ್ಷಲ್, ಜಾನ್ ಮೆನಾರ್ಡ್ ಕೇನ್ಸ್ and many people and Nobel Award of Indian Economics like Amartya Sen also, everyone is quoted economics in their own perspective. So how can we understand this economic definition? So many people are say that economics is nothing but is economic activation or economic activities. ಅರ್ಥಶಾಸ್ತ್ರ ಅಂದರೆ ಬೇರೆ ಏನೂ ಅಲ್ಲ, ಆರ್ಥಿಕ ಚಟುವಟಿಕೆಗಳ ಒಂದು ಸಮಗ್ರ ಸಂಪನ್ಮೂಲವಾಗಿದೆ. Yes, and many people are quoted economics is nothing but is dealing with consumption, production and distribution. Yes, ಅನೇಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಅರ್ಥಶಾಸ್ತ್ರ ಅಂದರೆ ಅನುಭೋಗ, ಉತ್ಪಾದನೆ ಮತ್ತು ಈ ಒಂದು ವಿತರಣೆ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಅರ್ಥಶಾಸ್ತ್ರ ಅಂತ ಹೇಳಿ. ಮೆನಿ ಪೀಪಲ್ ಆರ್ ಕೋಟೆಡ್ ಇನ್ ದೇರ್ ಓನ್ ಪರ್ಸ್ಪೆಕ್ಟಿವ್. ಬೇರೆ ಬೇರೆ ರೀತಿಯಲ್ಲಿ ಅರ್ಥಶಾಸ್ತ್ರಜ್ಞರನ್ನ ಏನು ಮಾಡ್ತಾರೆ, ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಸೋಷಿಯಲ್ ಬಿಹೇವಿಯರ್. ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಸೋಷಿಯಲ್ ಬಿಹೇವಿಯರ್. ಅರ್ಥಶಾಸ್ತ್ರ ಎಂಬುವಂಥದ್ದು ಏನು ಅಧ್ಯಯನ ಮಾಡುತ್ತೆ ಅಂತಂದರೆ ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡುವಂಥದ್ದು. ಬಿಕಾಸ್ ಇನ್ ಸೊಸೈಟಿ who all are there? Consumers are there, producers are there, export imports are there, buying is also there, selling is also there. So
always we are study about the social behavior, like how the consumers are behave, how the producers are behave, ಯಾವ ರೀತಿ ಅನುಭೋಗಿಗಳು ವರ್ತನೆಯನ್ನು ಮಾಡ್ತಾರೆ, ಯಾವ ರೀತಿ ಉತ್ಪಾದಕರು ವರ್ತನೆಯನ್ನು ಮಾಡ್ತಾರೆ ಅಂತ ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ. ಇದಿಷ್ಟೇ ಅಲ್ಲ, the economics is study of social behavior guiding in the allocation of resources, guiding in the allocation of scarce resources. This is very important, allocation of scarce resources to meet unlimited wants, to meet unlimited wants. ಕೇವಲ ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡುವಂಥದ್ದಲ್ಲ. ಯಾಕೆ ಸಾಮಾಜಿಕ ವರ್ತನೆಯನ್ನು ಮಾಡುತ್ತೆ? ಅಲ್ಲಿರುವಂತಹ ಕೊರತೆಯಲ್ಲಿರುವ ಸಂಪನ್ಮೂಲಗಳ ವಿತರಣೆ, ಕೊರತೆಯಲ್ಲಿರುವ ಸಂಪನ್ಮೂಲಗಳ ವಿತರಣೆ, ಕೊರತೆಯಲ್ಲಿರುವ ಸಂಪನ್ಮೂಲಗಳ ವಿತರಣೆಯನ್ನು ಅಧ್ಯಯನ ಮಾಡಲಿಕ್ಕೆ. ಯಾಕೆ ಇದನ್ನು ಅಧ್ಯಯನ ಮಾಡಬೇಕು? ಬಿಕಾಸ್ ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಬಿಕಾಸ್ ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಆರ್ ಟು ಮೀಟ್ ಅವರ್ ಅನ್ಲಿಮಿಟೆಡ್ ವಾಂಟ್ಸ್, ಅನ್ಲಿಮಿಟೆಡ್, ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಅಪರಿಮಿತ ಬಯಕೆಗಳನ್ನು ಸಂತೃಪ್ತಿಪಡಿಸಲು, ಅಪರಿಮಿತ ಬಯಕೆಗಳನ್ನು ಸಂತೃಪ್ತಿಪಡಿಸಲು ನಾವೇನು ಮಾಡಬೇಕಾಗತ್ತೆ? ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇಸ್ ಇಟ್ ಕ್ಲಿಯರ್? ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಸೋಷಿಯಲ್ ಬಿಹೇವಿಯರ್ ಗೈಡಿಂಗ್ ಇನ್ ದ ಅಲೋಕೇಶನ್ ಆಫ್ ಸ್ಕೇರ್ ರಿಸೋರ್ಸಸ್ ಆ್ಯಂಡ್ ಟು ಮೀಟ್ ಅವರ್ ಅನ್ಲಿಮಿಟೆಡ್ ವಾಂಟ್ಸ್. ಅರ್ಥಶಾಸ್ತ್ರ ಎಂಬುವಂಥದ್ದು ಒಂದು ಸಾಮಾಜಿಕ ವರ್ತನೆಯಾಗಿದ್ದು, ಅದು ನಮ್ಮ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸಲಿಕ್ಕೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಯಾವ ರೀತಿ ನಾನು ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇದೇ ಡೆಫಿನಿಷನನ್ನು ಬರೀಬೇಕಂತ ಏನು ರೂಲ್ಸ್ ಇರೋದಿಲ್ಲ. ಎಕನಾಮಿಕ್ಸ್ ಅಗೇನ್ ಇಸ್ ಅ ಸ್ಟಡಿ ಅಬೌಟ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ ಇಸ್ ಅ ಸ್ಟಡಿ ಅಬೌಟ್ ದ ಕನ್ಸಂಪ್ಷನ್, ಪ್ರೊಡಕ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್, ಅದು ಅನುಭೋಗ, ಉತ್ಪಾದನೆ ಬಗ್ಗೆ, ವಿತರಣೆ ಬಗ್ಗೆ, ಈ ಎಲ್ಲದರ ರೀತಿಯ ಬಗ್ಗೆ ಏನು ಮಾಡ್ತಾ ಇರುತ್ತೆ? ಅಧ್ಯಯನ ಮಾಡ್ತಾ ಇರುತ್ತೆ. ವಿ ಹ್ಯಾವ್ ಸ್ಕೇರ್ ರಿಸೋರ್ಸಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದ್ಯಾಟ್ ಸ್ಕೇರ್ ರಿಸೋರ್ಸಸ್ ಹ್ಯಾವ್ ಟು ಬಿ ಅಲೋಕೇಟೆಡ್ ಇನ್ ಅ ಗುಡ್ ಮ್ಯಾನರ್. ಆ ಒಂದು ಕೊರತೆಯಲ್ಲಿರುವಂಥ ಸಂಪನ್ಮೂಲಗಳನ್ನು ತುಂಬ ಒಂದು ವಿಶಿಷ್ಟವಾಗಿ ಮತ್ತು ಯಾವುದೇ ರೀತಿಯಾಗಿ ಅದು ವೇಸ್ಟ್ ಆಗದೇ ರೀತಿಯಾಗಿ ನಾವೇನು ಮಾಡಬೇಕಾಗಿದೆ? ಅದನ್ನು ವಿತರಣೆ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಬಯಕೆಗಳು, ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಕಾರ್ ತೊಗೊಂಡ್ರೆ ನಾಳೆ ಬಿಲ್ಡಿಂಗ್ ಕಟ್ಟಿಸ್ಬೇಕನ್ಸುತ್ತೆ ನನಗೆ, ನಾಳೆ ಬಿಲ್ಡಿಂಗ್ ಕಟ್ಟಿಸಿದ್ರೆ ನಾಳೆ ಪ್ಯಾಲೇಸ್ ಕಟ್ಟಿಸ್ಬೇಕಂತ ಅನಿಸುತ್ತೆ. ದೇರ್ ಈಸ್ ನೋ ಲಿಮಿಟ್ ಟು ಅವರ್ ವಾಂಟ್ಸ್, ರೈಟ್? ಎವ್ರಿ ಡೇ ಅವರ್ ವಾಂಟ್ಸ್ ಆರ್ ಇನ್ಕ್ರೀಸಸ್ ವಿತ್ ದ ಇನ್ಕಮ್ ಲೆವೆಲ್ ಆ್ಯಂಡ್ ವಿತ್ ದ ಪ್ರೈಸ್ ಲೆವೆಲ್. ಬೆಲೆಯ ಪ್ರಕಾರ, ಆದಾಯದ ಪ್ರಕಾರ ನಮ್ಮ ಬಯಕೆಗಳು ಏನಾಗ್ತಿರ್ತಾವೆ? ಹೆಚ್ಚಾಗ್ತಾನೆ ಇರ್ತವೆ. ಸೊ ಥ್ರೂ satisfied those unlimited wants, we need to allocate our resources in a good manner, that is scarce resources, because we don't have unlimited resources. If we have unlimited resources, there is no need to study economics. ಒಂದು ವೇಳೆ ನಮ್ಮಲ್ಲಿ ಏನಾದರೂ ಸಂಪನ್ಮೂಲಗಳು ಅಪರಿಮಿತವಾಗಿಬಿಟ್ಟಿದ್ವು ಅಂತಂದರೆ ಅರ್ಥಶಾಸ್ತ್ರ ಎಂಬ ಒಂದು ಪತ್ರಿಕೆನೇ ಇರ್ತಾ ಇರಲಿಲ್ಲ, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಅಗತ್ಯನೇ ಇರ್ತಿರಲಿಲ್ಲ. ಯಾಕದು ಅಗತ್ಯ ಬಂತು ಅಂತಂದರೆ, ಬಿಕಾಸ್ ವಿ ಹ್ಯಾವ್ ಸ್ಕೇರ್ ರಿಸೋರ್ಸಸ್ ಆ್ಯಂಡ್ ದೋಸ್ ಸ್ಕೇರ್ ರಿಸೋರ್ಸಸ್ ಹ್ಯಾವ್ ದ ಆಲ್ಟರ್ನೇಟಿವ್ ಯೂಸೇಜಸ್. ದ್ಯಾಟ್ಸ್ ವೈ ವಿ ಆರ್ ಕಮ್ ಅಪ್ ವಿತ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಆ ಸಂಪನ್ಮೂಲಗಳು ಕೇವಲ ಕೊರತೆಯಲ್ಲಿ ಅಷ್ಟೇ ಇಲ್ಲ, ಆ ಕೊರತೆಯಲ್ಲಿರೋ ಸಂಪನ್ಮೂಲಗಳು ಏನಾಗಿದ್ದಾವೆ? ಪರ್ಯಾಯ ಬಳಕೆಗಳನ್ನು ಹೊಂದಿದ್ದಾವೆ. ಹಾಗಾಗಿ ಆಯ್ಕೆ ಎಂಬ ಸಮಸ್ಯೆ ನಮ್ಮಲ್ಲಿ ಏನಾಗುತ್ತೆ? ಹುಟ್ಕೊಳ್ಳುತ್ತೆ. ಯಾವ ರೀತಿ ಪರ್ಯಾಯ ಬಳಕೆಗಳು? ಫಾರ್ ಎಕ್ಸಾಂಪಲ್, ವಾಟರ್ ಈಸ್ ನಾಟ್ ಓನ್ಲಿ ಯೂಸಿಂಗ್ ಫಾರ್ ದ ಡ್ರಿಂಕಿಂಗ್ ಪರ್ಪೋಸ್. ವಾಟರ್ ವಿ ಹ್ಯಾವ್ ಯೂಸ್ ಫಾರ್ ದಿ ಜನರಲ್ ಪರ್ಪೋಸ್ ಆಲ್ಸೋ, chemical production also, and some other different purpose, electricity production also. ನೀರು ಎಂಬುದು ಒಂದು ಸಾಮಾಜಿಕ ಸಂಪನ್ಮೂಲ ಮತ್ತು ಅದೊಂದು ಕೊರತೆಯ ಸಂಪನ್ಮೂಲವಾಗಿದ್ದು, ಅದು ಕೇವಲ ನಾವು ಕುಡಿಯೋದಕ್ಕೆ ಮಾತ್ರ ಅದನ್ನು ಉಪಯೋಗ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ? ವಿವಿಧ ಪರ್ಯಾಯ ಉದ್ದೇಶಗಳಿಗಾಗಿ, ಅಂದರೆ ಅದನ್ನು ಒಂದು ಯಾವುದೋ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕಾಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಒಂದು ಲ್ಯಾಬ್ರೋಟ್ರಿಯಲ್ಲಿ ಅದನ್ನು ನಾವು ಪರ್ಯಾಯ ಉಪಯೋಗ ಆಗಿ ಏನು ಮಾಡ್ತಾಯಿದ್ವಿ? ಬಳಕೆ ಮಾಡ್ತಾಯಿದ್ವಿ. ಹೀಗಾಗಿ
ಅದು ವಿವಿಧ ಪರ್ಯಾಯ ಬಳಕೆಗಳನ್ನು ಹೊಂದಿದೆ ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಎಂಬ ಸಮಸ್ಯೆ ಬರುತ್ತೆ. ಹಾಗಾಗಿ ನಾವೇನು ಅಧ್ಯಯನ ಮಾಡಲೇಬೇಕಾಗುತ್ತೆ, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ. ಸೊ ಐ ವಿಲ್ ಟೆಲ್ ಒನ್ ಸ್ಟೋರಿ ಅಬೌಟ್ ದಿಸ್ ಥಿಂಗ್, ಹೌ ದ ಅಲೋಕೇಶನ್ ಆಫ್ ಸ್ಕೇರ್ ರಿಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ಈ ಒಂದು ಕೊರತೆಯ ಸಂಪನ್ಮೂಲನ ನಾವು ವಿತರಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಆದ ಸ್ಟೋರಿ ಇದೆ, ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯಾಕೆ ನಾವು ಈ ಒಂದು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕು, ವೈ ವಿ ಹ್ಯಾವ್ ಟು ಸ್ಟಡಿ ಎಕನಾಮಿಕ್ಸ್ ಅಂತಂದಾಗ, ಸೊ ಐ ರಿಮೆಂಬರ್ಡ್ ಒನ್ ವೆರಿ ಗುಡ್ ಎಕನಾಮಿಕ್ಸ್ಟ್ ಹಿಯರ್, ಈಸ್ ಮೈ ಫೇವ್ರೆಟ್ ಎಕನಾಮಿಕ್ಸ್ಟ್ ಆಲ್ಸೋ. ಒಬ್ಬ ಎಕನಾಮಿಕ್ಸ್ ಬರ್ತಾರೆ, ಹಿಸ್ ನೇಮ್ ಈಸ್ ಪ್ರೊಫೆಸರ್ P.A. ಸ್ಯಾಮ್ಯುಯಲ್ಸನ್. ಪ್ರೊಫೆಸರ್ P.A. ಸ್ಯಾಮ್ಯುಯಲ್ಸನ್. ಅವರ ಹೆಸರು ಏನಪ್ಪ ಅಂತಂತಂದರೆ ಪ್ರೊಫೆಸರ್ P.A. ಸ್ಯಾಮ್ಯುಯಲ್ಸನ್ ಅಂತ ಹೇಳಿ. ಇವರು ಎಕನಾಮಿಕ್ಸ್ ಅಂದರೆ ಏನಂತ ಹೇಳ್ತಾರೆ, ಎಕನಾಮಿಕ್ಸ್ ಬಗ್ಗೆ ಒಂದು ಕೊಟೇಶನ್ ಕೊಡ್ತಾರೆ. ಎಕನಾಮಿಕ್ಸ್ ಈಸ್ ಕ್ವೀನ್ ಆಫ್ ಸೋಷಿಯಲ್ ಸೈನ್ಸ್. ಅರ್ಥ ಆಯ್ತಲ್ಲ? ಅರ್ಥಶಾಸ್ತ್ರ ಎಂಬುದು ಎಲ್ಲ ಸಮಾಜಶಾಸ್ತ್ರಗಳ ರಾಣಿಯಾಗಿದೆ. ಹಿ ಈಸ್ ಕೋಟಿಂಗ್ ಹೌ ದ ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅರ್ಥಶಾಸ್ತ್ರ ಎಂಬುದು ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಸ್, ವಿ ಹ್ಯಾವ್ ದ ಮೆನಿ ಸೋಷಿಯಲ್ ಪೇಪರ್ಸ್ ಲೈಕ್ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಮೆನಿ ಅದರ್ಸ್. ಬಟ್ ಆದರೂ ಕೂಡ ಎಕನಾಮಿಕ್ಸ್ ಎಂಬುದು ಆ ಎಲ್ಲ ಒಂದು ಸಮಾಜಶಾಸ್ತ್ರಗಳ ಒಂದು ರಾಣಿಯಾಗಿದೆ ಅನ್ನೋದನ್ನು ಏನು ಮಾಡ್ತಾರೆ, ಅವರು ಕೋಟೆಡ್ ಮಾಡ್ತಾರೆ. ಆ್ಯಂಡ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಎಕನಾಮಿಕ್ಸ್, ಸೊ ಲೈಕ್ ಸಮ್ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್, ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ಅಥವಾ ಇಂಟೆಲೆಕ್ಚುವಲ್ ವ್ಯಾಲ್ಯೂಸ್ಗಳನ್ನು ನಾವೇನು ಮಾಡ್ತೀವಿ, ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಂಟೆಲೆಕ್ಚುವಲ್ ವ್ಯಾಲ್ಯೂಸ್ ಅಂದರೆ ಒಂದು ಬೌದ್ಧಿಕ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಬೌದ್ಧಿಕ ಮೌಲ್ಯಗಳು, ಲೈಕ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಂಟ್ಸ್, ಡಿಸಿಷನ್ ಮೇಕಿಂಗ್. So different people have the different wants, different demands, different needs, and their decision making is completely different. So if you want to understand their demands, their wants, their needs and their decision making, you have to study economics. ಜನರ ವಿವಿಧ ಬಯಕೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಅವರ ಒಂದು ವಿಚಾರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನನ್ನು ಅಧ್ಯಯನ ಮಾಡಲೇಬೇಕಾಗತ್ತೆ, ಅರ್ಥಶಾಸ್ತ್ರವನ್ನು ನಾವೇನು ಮಾಡಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ. And with that, if you want to study practical knowledge, ಒಂದು ಪ್ರಾಯೋಗಿಕ ಜ್ಞಾನವನ್ನು ಪಡ್ಕೋಬೇಕಾದ್ರೆ, ಲೈಕ್ ಹೌ ದ ಕನ್ಸ್ಯೂಮರ್ಸ್ ಆರ್ ಬಿಹೇವ್, ಹೌ ದ ಪ್ರೊಡ್ಯೂಸರ್ಸ್ ಆರ್ ಬಿಹೇವ್, ಹೌ ದ ಮ್ಯಾನುಫ್ಯಾಕ್ಚರರ್ಸ್ ಆರ್ ಬಿಹೇವ್. ಅನುಭೋಗಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ, ಉತ್ಪಾದಕರು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ. ಬಿಕಾಸ್ ಆಲ್ವೇಸ್ ಪ್ರೈಸ್ ವಿಲ್ ಬಿ ಸಮಟೈಮ್ಸ್ ಇನ್ಕ್ರೀಸಸ್, ಡಿಕ್ರೀಸಸ್, ಆ್ಯಂಡ್ ಸಪ್ಲೈ ವಿಲ್ ಬಿ ಇನ್ಕ್ರೀಸಸ್, ಸಪ್ಲೈ ವಿಲ್ ಬಿ ಡಿಕ್ರೀಸಸ್, ಸಮಟೈಮ್ಸ್ ಇನ್ಫ್ಲೇಷನ್ ವಿಲ್ ಅಕರ್, ಸಮಟೈಮ್ಸ್ GDP level will be decreases. In that particular situation, how the consumers will behave, how the producers will behave, how the manufacturers will behave, ಇದೆಲ್ಲವೂ ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಅರ್ಥಶಾಸ್ತ್ರ ಎಂಬುದು ಬಹಳ ಮಹತ್ತರವಾದ ಪಾತ್ರವನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಗವರ್ನಮೆಂಟ್ ಬಾಡೀಸ್. ಕೆಲವೊಂದು ಸರ್ಕಾರದ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ RBI, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ಸ್. Then some bodies like WTO ಆಗಿರ್ಬೋದು, IMF ಆಗಿರಬಹುದು. Then if you want to understand the concept of budget and economic survey, Niti Aayog, these are government bodies. These all are comes under in economics. Every year government is announced the budget, and every year economic survey will come, and what is the functions of RBI, how the commercial bank will work, cooperative banks, and why the RBI is considered as a central bank of India. ಯಾಕೆ ನಾವು RBI ಅನ್ನೇ ಭಾರತದ ಕೇಂದ್ರೀಯ ಬ್ಯಾಂಕ್ ಅಂತ ಕರಿತೀವಿ. what are the functions and objectives of the WTO, what is the function of IMF. So these all are very important for the
perspective of competitive examination as well as the general knowledge purpose, we have to study economics. Okay, so now with the one story we have to understand how the economics is very important and what is the role of economics. ಒಂದು ಸ್ಟೋರಿ ಮೂಲಕ ನಾವೇನು ಮಾಡೋಣ, ಎಕನಾಮಿಕ್ಸ್ ಎಂಬುದು ಎಷ್ಟರ ಮಟ್ಟಿಗೆ ಅದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಒಂದು ಸ್ಟೋರಿ ಮೂಲಕ ಅಧ್ಯಯನ ಮಾಡೋಣ. ಫಾರ್ ಎಕ್ಸಾಂಪಲ್, ಯು ಆರ್ ಫ್ರಮ್ ಮೇ ಬಿ ಮುದೋಳ್ ಆರ್ ಜಮಖಂಡಿ ಆರ್ ಸಮ್ ಅದರ್ ವಿಲೇಜಸ್ ಆರ್ ಸಮ್ ಅದರ್ ಸಿಟಿ. ನೀವು ಇಲ್ಲೇ ಮುದೋಳಿಂದಾನು ಅಥವಾ ಜಮಖಂಡಿದ್ದಾನೋ ಅಥವಾ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಯಿಂದ ಬಂದಿದ್ದೀರ ಅಂತ ಅಂದ್ಕೊಳ್ಳೋಣ. ಯು ಆರ್ ಕಂಪ್ಲೀಟೆಡ್ ಯುವರ್ ಪಿ ಯು ಸಿ, ನಿಮ್ಮ ಪಿ ಯು ಸಿಯನ್ನು ಕಂಪ್ಲೀಟೆಡ್ ಮಾಡ್ತೀರಾ ಆ್ಯಂಡ್ ಯು ಆರ್ ಪ್ಲ್ಯಾನ್ಸ್ ಟು ಗೋ ಧಾರವಾಡ, ಹುಬ್ಳಿ ಆರ್ ಬ್ಯಾಂಗ್ಳೂರ್ ಆರ್ ಹೈದರಾಬಾದ್ ಫಾರ್ ದಿ ಫರ್ದರ್ ಎಜುಕೇಷನ್ ಲೈಕ್ BCom, BBA, BCA ಆರ್ ಸಮ್ ಅದರ್ ಎಜುಕೇಷನ್. ನೀವು ಪಿ ಯು ಸಿಯನ್ನು ಇಲ್ಲಿ ಮುಗಿಸ್ತೀರಾ, ಮುಂದಿನ ವ್ಯಾಸಂಗಕ್ಕೋಸ್ಕರ ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಲಿಕ್ಕೆ ಇಷ್ಟಪಡ್ತೀರಾ. ಓಕೆ, ಅಂಥ ಸಂದರ್ಭದಲ್ಲಿ ಹೌ ದ ಎಕನಾಮಿಕ್ಸ್ ವಿಲ್ ವರ್ಕ್, ಕೀಪ್ ಇನ್ ಯುವರ್ ಮೈಂಡ್. ಫಾರ್ ಎಕ್ಸಾಂಪಲ್, ಯುವರ್ ಪೇರೆಂಟ್ಸ್ ವಿಲ್ ಪ್ರೊವೈಡ್ ಯು 10,000 rupees. ಎಷ್ಟು ಕೊಡ್ತಾರೆ? ನಿಮಗೆ 10,000 ರೂಪಾಯಿನ ಕೊಡ್ತಾರೆ. ಯುವರ್ ಪೇರೆಂಟ್ಸ್ ವಿಲ್ ಪ್ರೊವೈಡ್ ಯು 10,000 rupees. ವಿಲ್ ಗೋ ಟು ದಿ ಬ್ಯಾಂಗ್ಳೂರ್. ಸೊ ದೆನ್ ಹೌ ದಿಸ್ ಫಂಡ್ ವಿಲ್ ಬಿ ದಿ ಅಲೋಕೇಟೆಡ್? ದಿಸ್ ಈಸ್ ಯುವರ್ ರಿಸೋರ್ಸ್. ನಾವು ಮನಿ ಈಸ್ ಅ ಕನ್ಸಿಡರ್ ಆಸ್ ಯುವರ್ ರಿಸೋರ್ಸ್. ಹಣವನ್ನು ನಾವೇನಂತ ಕರಿಬೋದು? ಇವಾಗೆ ಸಂಪನ್ಮೂಲ ಅಂತ ಕರಿಬೋದು. ಸೊ now we have to allocate this resource for the different purposes. For example, ಬೆಂಗಳೂರು ಹೋದ ತಕ್ಷಣವೇ ನೀವು ಈ ಕಂಪ್ಲೀಟ್ 10,000 ರೂಪಾಯಿನ ಶಾಪಿಂಗ್ಗೋಸ್ಕರ ಖರ್ಚು ಮಾಡೋದಿಲ್ಲ. ಫಸ್ಟ್ ಯು ಹ್ಯಾವ್ ಟು ಸರ್ಚ್ ಹೌಸ್, ಒಂದು ರೂಮ್ ಅಥವಾ ಮನೆಯನ್ನು ಹುಡುಕಬೇಕಾಗುತ್ತೆ. ದೆನ್ ಯು ಹ್ಯಾವ್ ಟು ಸ್ಪೆಂಡ್ ದಟ್ ಮನಿ ಫಾರ್ ದಿ ನಾಟ್ ಓನ್ಲಿ ಫಾರ್ ದ ಹೌಸಿಂಗ್ ಪರ್ಪಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಪೆಂಡ್ ದಟ್ ಮನಿ ಫಾರ್ ದ ಫುಡ್ ಪರ್ಪಸ್ ಆಲ್ಸೋ ಆ್ಯಂಡ್ ಟು ಪರ್ಚೇಸ್ ಸಮ್ ಬುಕ್ಸ್ and pens. Okay, for example, if you spend 2,000 rupees for the housing, ಮನೆಗೋಸ್ಕರ ಒಂದು 2,000 ರೂಪಾಯಿನ ಖರ್ಚು ಮಾಡ್ತಾ ಇದ್ದೀರಾ ಫಾರ್ ದ ರೆಂಟ್ ಪರ್ಪಸ್. ಫುಡ್ಗೋಸ್ಕರ ಒಂದು 3,000 ಏನು ಮಾಡ್ತಾ ಇದ್ದೀರಾ? ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಾ. ದೆನ್ ಬುಕ್ಸ್ ಪರ್ಪಸ್ಗೋಸ್ಕರ ಒಂದು 2,000 ಏನು ಮಾಡ್ತಾ ಇದ್ದೀರಾ? ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಾ. ವಾಟ್ ಇಸ್ ದ ಟೋಟಲ್ ಅಮೌಂಟ್ ಹಿಯರ್? 2 to 4, 7,000 rupees. ವಾಟ್ ಇಸ್ ದ ರಿಮೈನಿಂಗ್ ಅಮೌಂಟ್? 10,000 minus 7,000. ಸೊ ಇಸ್ ಈಕ್ವಲ್ ಟು ಎಷ್ಟು ಉಳಿತು ನಮಗೆ? 3,000 rupees ರಿಮೈನಿಂಗ್ ಅಮೌಂಟ್ ಉಳಿದಿದೆ. ದೆನ್ ಇನ್ ದಿಸ್ 3,000 ಯು ಆರ್ ಅಗೇನ್ ಪ್ಲ್ಯಾನ್ಡ್ ಎಷ್ಟು ನಾನು ಶಾಪಿಂಗ್ ಮಾಡಬೇಕು ಆ್ಯಂಡ್ ಥಿಯೇಟ್ರು, ಮೂವಿಗಾಗಿರ್ಬೋದು ಅಥವಾ ಸಮ್ ಅದರ್ ಎಕ್ಸ್ಪೆಂಡಿಚರ್ಸ್ಗೆ ನಾನು ಎಕ್ಸ್ಟ್ ಇಟ್ಕೋಬೇಕು. ಯು ಆರ್ ಅಲೋಕೇಟಿಂಗ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ಫಾರ್ ದ ವೇರಿಯಸ್ ಪರ್ಪಸಸ್. ಆ ಒಂದು ಹಣವನ್ನು ನೀವೇನು ಮಾಡ್ತಾ ಇದ್ದೀರಾ? ವಿವಿಧ ಉದ್ದೇಶಗಳಿಗಾಗಿ ಏನು ಮಾಡ್ತಾ ಇದ್ದೀರಾ? ಅಲೋಕೇಟ್ ಮಾಡ್ತಾ ಇದ್ದೀರಾ. ಯು ಆರ್ ಅಲೋಕೇಟಿಂಗ್ ದ್ಯಾಟ್ ಮನಿ ಫಾರ್ ದ ವೇರಿಯಸ್ ಪರ್ಪಸಸ್ ಬಿಕಾಸ್ ಫಸ್ಟ್ ಯು ಆರ್ ಅಲೋಕೇಟಿಂಗ್ ದ್ಯಾಟ್ ಮನಿ ಫಾರ್ ದ ಬೇಸಿಕ್ ನೆಸೆಸಿಟೀಸ್. ಆ ಹಣವನ್ನು ನೀವು ಏನು ಮಾಡಿದ್ರಿ? ಮೊದಲು ಮೂಲಭೂತ ಸೌಕರ್ಯಗಳಿಗಾಗಿ ಏನು ನಿಮಗೆ ಅಗತ್ಯವಾಗಿದೆ, ಮುಖ್ಯವಾಗಿ ಹೌಸಿಂಗ್ ಈಸ್ ಬೇಸಿಕ್ ನೆಸೆಸಿಟೀಸ್, ಫುಡ್ ಈಸ್ ಬೇಸಿಕ್ ನೆಸೆಸಿಟೀಸ್, ಬುಕ್ಸ್ ಆರ್ ಬೇಸಿಕ್ ನೆಸೆಸಿಟೀಸ್, ರೈಟ್? ಮೊದಲು ಇವುಗಳಿಗೆ ನೀವೇನು ಮಾಡ್ತೀರಿ? ಅಲೋಕೇಟ್ಗಳನ್ನು ಮಾಡಿದ್ರಿ. ಉಳಿದಂಥ ಹಣವನ್ನು ಆಮೇಲೆ ಏನು ಮಾಡ್ತೀರಿ? ನೀವು ಥಿಂಕ್ ಮಾಡ್ತೀರಾ. ಶಾಪಿಂಗ್ ಎಷ್ಟು ಮಾಡಬೇಕು, ಎಷ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಮೂವಿಗೆ ಹೋಗಿರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲೇಸ್ಗೆ ಹೋಗಿರುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು. ದೆನ್ ಯು ಥಿಂಕ್ ಅಬೌಟ್ ದ್ಯಾಟ್. ಇಫ್ ಯು ಡೋಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್, ಮೇ ಬಿ ಯು ವಿಲ್ ಸ್ಪೆಂಡ್ ದಟ್ ಎಂಟೈರ್ 10,000 ಟು ದ ಶಾಪಿಂಗ್ ಇಟ್ ಸೆಲ್ಫ್. ಒಂದು ವೇಳೆ ನಿಮಗೆ ಎಕನಾಮಿಕ್ಸ್ ಜ್ಞಾನ ಇಲ್ಲ ಆಗಿತ್ತು ಅಂತಂದರೆ ಆ 10,000 ರೂಪಾಯಿನ ಕಂಪ್ಲೀಟಾಗಿ ನೀವು ಶಾಪಿಂಗ್ ಏನು ಮಾಡ್ತಾಯಿದ್ರಿ? ಯೂಸ್ ಮಾಡ್ತಾ ಇರ್ತಿದ್ರಿ. ದೆನ್ ಯು ಆರ್ ಫೇಲ್ಡ್ ಇನ್ ಎಕಾನಮಿ. ಅವಾಗ ನೀವೇನು ಮಾಡ್ತಿದ್ರಿ? ಎಕನಾಮಿಕಲಿ ಏನಾಗ್ತಿದ್ರಿ? ಸಫರ್ ಆಗ್ತಾಯಿದ್ರಿ. ಮೆನಿ ಪೀಪಲ್ ಆರ್ ಸಫರ್ ರಿಗಾರ್ಡಿಂಗ್ ಫಾರ್ ದಿ ಸೇವಿಂಗ್ಸ್. ಎಷ್ಟೋ ಜನ ಹೇಳ್ತಾರೆ, ಅರೇ ನನ್ನ ಹತ್ರ ದುಡ್ಡಿದೆಯಪ್ಪ, ನಾನು ಗಳಿಸ್ತೀನಿ, ನಾನು ವರ್ಕ್ ಮಾಡ್ತಾಯಿದ್ದೀನಿ, ಆದರೆ ಎಷ್ಟೇ ಮಾಡಿದರೂ ಕೂಡ ಸೇವಿಂಗ್ ಆಗ್ತಾನೇ ಇಲ್ಲ. Because they don't have knowledge about the economics, because they don't have their expenditure pattern, they don't know about their expenditure pattern. ಅವರು ಹೆಂಗೆ ವೆಚ್ಚ ಮಾಡ್ತಾ ಇದ್ದಾರೆ, ಎಷ್ಟು ಎಲ್ಲೆಲ್ಲಿಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್ ಅವ್ರಿಗೆ ಏನಾಗೋದಿಲ್ಲ, ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಸೇವಿಂಗಿಂದ ಸಫರ್ ಆಗ್ತಾ ಇರ್ತಾರೆ. ಇಫ್ ಯು ಹ್ಯಾವ್ ದ ಪ್ರಾಪರ್ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್, ಯು ಆರ್ ಅಲೋಕೇಟ್ ದ ರಿಸೋರ್ಸಸ್ ಇನ್ ಅ ಗುಡ್ ಮ್ಯಾನರ್.
ನಿಮಗೆ ಅರ್ಥಶಾಸ್ತ್ರದ ಬಗ್ಗೆ ಪರಿಕಲ್ಪನೆ ಗೊತ್ತಿತ್ತು ಅಂತಂದರೆ ಆ ಕೊರತೆಯಲ್ಲಿರೋ ಸಂಪನ್ಮೂಲ ಅಂದರೆ ಆ ಹಣವನ್ನು ವಿವಿಧ ಉದ್ದೇಶಗಳಿಗೆ ಮೊದಲು ನನಗೆ ಯಾವುದು ಇಂಪಾರ್ಟೆನ್ಸ್ ಇದೆ ಅವುಗಳಿಗೆ ಕೊಟ್ಟು ಆಮೇಲೆ ಅನ್ನೆಸರಿ ಎಕ್ಸ್ಪೆಂಡಿಚರ್ಗಳನ್ನ ಕಟ್ ಮಾಡ್ತೀರಾ. ಹಾಗಾಗಿ ಕರೆಕ್ಟಾಗಿ ನಿಮ್ಮ ಸೇವಿಂಗ್ ಏನಾಗ್ತಾ ಹೋಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್ ಯು ವಿಲ್ ಸಫರ್. ನಿಮ್ಮ ಎಕ್ಸ್ಪೆಂಡಿಚರ್ಸ್ಗಳು ಏನಾಗ್ಬಿಡ್ತವೆ, ಯುವರ್ ಎಕ್ಸ್ಪೆಂಡಿಚರ್ಸ್ ಆರ್ ಗ್ರೇಟರ್ ದ್ಯಾನ್ ಯುವರ್ ರೆವೆನ್ಯೂ. ನಿಮ್ಮ ಆದಾಯಕ್ಕಿಂತ ನಿಮ್ಮ ವೆಚ್ಚಗಳು ಏನಾಗ್ಬಿಡ್ತವೆ, ಜಾಸ್ತಿ ಆಗಿಬಿಡ್ತವೆ. ದೆನ್ ಯು ವಿಲ್ ಗೋ ಫಾರ್ ದ ಡೆಟ್. ಅವಾಗ ನೀವು ಸಾಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಲ್ವೇಸ್ ವಿ ಹ್ಯಾವ್ ಟು ರನ್ ಎಕಾನಮಿ ಇನ್ ದಿಸ್ ವೇ. ಆಲ್ವೇಸ್ ಅವರ್ ರೆವೆನ್ಯೂಸ್ ಆರ್ ಇನ್ಕಮ್ ವಿಲ್ ಗ್ರೇಟರ್ ದ್ಯಾನ್ ದಿ ಎಕ್ಸ್ಪೆಂಡಿಚರ್. ಯಾವಾಗಲೂ ನಮ್ಮ ಆದಾಯಗಳು ನಮ್ಮ ವೆಚ್ಚಕ್ಕಿಂತ ಜಾಸ್ತಿ ಇರಬೇಕು. ದೆನ್ ವಿ ಆರ್ ಅಂಡರ್ ದ ಪ್ರಾಫಿಟ್. ಬಟ್ ಹಿಯರ್ ವಿ ಆರ್ ಅಂಡರ್ ದಿ ಲಾಸ್. ಓಕೆ, ರೈಟ್ ಇನ್ ದಿಸ್ ಓನ್ಲಿ ಲೈಕ್ ದಿಸ್ ವೇ. ಈ ರೀತಿಯಾಗಿ ಇವನ್ ಗೌರ್ಮೆಂಟ್ ಆಲ್ಸೋ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದ ಅಲೋಕೇಶನ್ ಆಫ್ ದ ಸ್ಕೇರ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ಇನ್ ದ ಇಂಡಿಯನ್ ಗವರ್ನಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಸರ್ಕಾರ ಹತ್ರ ಇಂಡಿಯನ್ ಗೌರ್ಮೆಂಟ್ ಹ್ಯಾವ್ 5,000 crore ಎಷ್ಟಿದೆ ಭಾರತದ ಸರ್ಕಾರ ಹತ್ರ 5,000 ಕೋಟಿ ಎಷ್ಟು ಏನಿದೆ ಬಜೆಟ್ ಇದೆ ಅಂದ್ಕೊಳ್ಳೋಣ, ಇನ್ಕಮ್ ಇದೆ ಅಂದ್ಕೊಳ್ಳೋಣ. ದೇ ಹ್ಯಾವ್ ದ 5,000 crore ಬಜೆಟ್. ಇಂಡಿಯನ್ ಗವರ್ನಮೆಂಟ್ ಭಾರತ ಸರ್ಕಾರ ಹತ್ರ ಎಷ್ಟಿದೆ, 5,000 ಕೋಟಿ ಅಷ್ಟು ಏನಾಗಿದೆ ನಮಗೆ ಆದಾಯ ಇದೆ. ನಾವು ಗೌರ್ಮೆಂಟ್ ಹ್ಯಾವ್ ಟು ಡಿಸೈಡೆಡ್ ಹೌ ದಿಸ್ ಫಂಡ್ ವಿಲ್ ಬಿ ಅಲೋಕೇಟೆಡ್ ಫಾರ್ ದಿ ಡಿಫ್ರೆಂಟ್ ಪರ್ಪಸಸ್. ಈ ಒಂದು 5,000 ಕೋಟಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಯಾವ ರೀತಿ ನಾನು ಬಳಕೆ ಮಾಡ್ಕೋಬೇಕು. ಫಸ್ಟ್ ದೇ ನೀಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಿ ಬೇಸಿಕ್ ನೆಸೆಸಿಟೀಸ್ ಲೈಕ್ ದಟ್ 5,000 ಅಮೌಂಟ್ will be allocated for the first for the basic necessities like health, housing, education, food, shelter. These are the basic needs. ಮೊದಲು ಇವುಗಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ 50 crore for the health, housing will be the 20 crore, education will be the 100 crore, food will be the 150 crore. Then remaining amount they will go for the some development purposes. ಯಾವ ಪರ್ಪಸ್ ಹೋಗ್ತಾರೆ, ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್, ಡ್ಯಾಮ್ ಕನ್ಸ್ಟ್ರಕ್ಷನ್, ಆ್ಯಂಡ್ ಸಮ್ ಅದರ್ ಮ್ಯೂಸಿಯಂ ಆಗಿರ್ಬೋದು, ಅಥವಾ ಸಮ್ ಅದರ್ ಯಾವುದೋ ಒಂದು ಪಾರ್ಕನ್ನು ಬಿಲ್ಡ್ ಮಾಡುವಂಥದ್ದಾಗಿರ್ಬೋದು. ದೇ ವಿಲ್ ಗೋ ಫಾರ್ ಡಿಫ್ರೆಂಟ್ ಪರ್ಪಸಸ್. ದೇ ಆರ್ ಅಲಾಟೆಡ್ ಫಾರ್ ದಿ ರಿಮೈನಿಂಗ್ ಮನಿ ಫಾರ್ ದ ರೋಡ್ ಕನ್ಸ್ಟ್ರಕ್ಷನ್, ಡ್ಯಾಮ್ ಕನ್ಸ್ಟ್ರಕ್ಷನ್, ಪಾರ್ಕ್, ಬಿಲ್ಡಿಂಗ್, ಆರ್ ಸಮ್ ಅದರ್ ಪಾಲಿಸೀಸ್ ಲೈಕ್ ಪೆನ್ಷನ್ ಪ್ಲ್ಯಾನ್ಸ್ ಆಗಿರ್ಬೋದು, ಸಮ್ ಅದರ್ ಬೇರೆ ಬೇರೆ ಉದ್ದೇಶಗಳಿಗಾಗಿ. ಆಮೇಲೆ ಉಳಿದಂಥ ಹಣವನ್ನು ಏನು ಮಾಡ್ತಾರೆ ಅವರು ಅಲೋಕೇಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ದೇ ಗಿವ್ ಇಂಪಾರ್ಟೆನ್ಸ್ ಟು ದ ಬೇಸಿಕ್ ಇಂಪಾರ್ಟೆನ್ಸ್. ಮುಖ್ಯವಾಗಿ ನಮಗೆ ಆರ್ಥಿಕತೆಗೆ ಏನು ಬೇಕು ಅದಕ್ಕೆ ಮೊದಲು ಏನು ಮಾಡ್ತಾರೆ, ಹಣವನ್ನು ಅಲೋಕೇಟ್ ಮಾಡ್ತಾರೆ. ರಿಮೈನಿಂಗ್ ಅಮೌಂಟನ್ನು ಏನು ಮಾಡ್ತಾರೆ, ಸಮ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಅದನ್ನು ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇಫ್ ದ ಗೌರ್ಮೆಂಟ್ ಡೋಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್ ದೆನ್ ದೇ ವಿಲ್ ಫೇಲ್. ಅವಾಗ ಅವ್ರಿಗೇನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಬರುತ್ತೆ, ದೇರ್ ಎಕ್ಸ್ಪೆಂಡಿಚರ್ಸ್ ಆರ್ ಗ್ರೇಟರ್ ದ್ಯಾನ್ ರೆವೆನ್ಯೂ ಆಗಿಬಿಡುತ್ತೆ. ಇಫ್ ದ ಗೌರ್ಮೆಂಟ್ ಹ್ಯಾವ್ ದ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್ ರೆವೆನ್ಯೂ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸ್ಪೆಂಡಿಚರ್. ಅವರ ಲಿಮಿಟೆಡ್ ಇನ್ಕಮಲ್ಲಿ ಅನ್ಲಿಮಿಟೆಡ್ ವಾಂಟ್ಸ್ಗಳನ್ನು ಯಾವ ರೀತಿ ಸ್ಯಾಟಿಸ್ಫೈಡ್ ಮಾಡಬೇಕು ಅಂತ ಹೇಳಿ ಆ ಗೌರ್ಮೆಂಟ್ಗೆ ಗೊತ್ತಾಗುತ್ತೆ. ಇಫ್ ದೇ ಹ್ಯಾವ್ ದ ಪ್ರಾಪರ್ ನಾಲೆಜ್ ಅಬೌಟ್ ದ ಎಕನಾಮಿಕ್ಸ್. ದ್ಯಾಟ್ಸ್ ವೈ ಎವ್ರಿ ಗೌರ್ಮೆಂಟ್ ಹ್ಯಾವ್ ದ ಫೈನಾನ್ಸ್ ಮಿನಿಸ್ಟರ್, IAS ಆಫೀಸರ್, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಆಫೀಸರ್, ಎಕನಾಮಿಕ್ಸ್ ಬಾಡೀಸ್, ನೀತಿ ಆಯೋಗ್. ಬಿಕಾಸ್ ಆಫ್ ದ ಸಜೆಷನ್, ಯಾವ ರೀತಿ ಹಣವನ್ನು ನಾನು ಯೂಸ್ ಮಾಡ್ಕೋಬೇಕು, ಹೌ ದ ಡಿಮ್ಯಾಂಡ್ ವಿಲ್ ಇನ್ಕ್ರೀಸಸ್, ಹೌ ದ ಸಪ್ಲೈ ಇನ್ಕ್ರೀಸಸ್, ಹೌ ಟು ಕಂಟ್ರೋಲ್ ದ ಪ್ರೈಸಸ್. ಬೆಲೆಯನ್ನು ಯಾವ ರೀತಿ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು, ಬೇಡಿಕೆನ ಯಾವ ರೀತಿ ಕಡಿಮೆ ಮಾಡಬೇಕು, ಪೂರೈಕೆನ ಯಾವ ರೀತಿ ಹೆಚ್ಚು ಮಾಡಬೇಕು. ವಿತ್ ದ ಸಜೆಷನ್ ಆಫ್ ಎಕನಾಮಿಕ್ಸ್ ಪೀಪಲ್ ಓನ್ಲಿ ದೇ ಆರ್ ವರ್ಕ್. ಓಕೆ, ಈ ಒಂದು ಆರ್ಥಿಕ ತಜ್ಞರ ಸಲಹೆಗಳನ್ನು ಪಡ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರೆ, ಆರ್ಥಿಕತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೇನಾದರೂ ಆರ್ಥಿಕತೆಯ ಬಗ್ಗೆ ಏನಾದರೂ ನಾಲೆಜ್ ಇಲ್ಲ ಆಗಿತ್ತು ಅಂತಂದರೆ ಆ ಒಂದು ಸರ್ಕಾರ ಏನು ಮಾಡುತ್ತೆ, ಆರ್ಥಿಕತೆಯನ್ನು ನಡೆಸಲಿಕ್ಕೆ ಏನಾಗುವಂಥದ್ದು, ಫೇಲ್ ಆಗುವಂಥದ್ದು. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಈ ರೀತಿಯಾಗಿ ಯಾವ ರೀತಿ ನಾವು ಅಲೋಕೇಶನನ್ನು ಮಾಡಬೇಕು ಸ್ಕೇರ್ ರಿಸೋರ್ಸಸ್ಗಳನ್ನು. ಸೊ ಮನಿ ಈಸ್ ಆಲ್ಸೋ ಸ್ಕೇರ್ ರಿಸೋರ್ಸಸ್. ಸರ್ಕಾರಕ್ಕೆ ಹಣ ಒಂದು ಎಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ಇಲ್ಲ. ವಿ ಕಾಂಟ್ ಪ್ರೊಡ್ಯೂಸ್ ಇನಫ್ ಮನಿ. RBI ತನಗೆಷ್ಟು ಬೇಕು ಅಷ್ಟು ಹಣವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬೇಸ್ಡ್ ಆನ್ ದ ಡಿಮ್ಯಾಂಡ್, ಬೇಸ್ಡ್ ಆನ್ ದ ಸಪ್ಲೈ, ಬೇಸ್ಡ್ ಆನ್ ದ ಇನ್ಫ್ಲೇಷನ್, ಆ್ಯಂಡ್ ಬೇಸ್ಡ್ ಆನ್ ದ ರೆಗ್ಯುಲೇಷನ್ಸ್ ಆಫ್ ದ
RBI ರೂಲ್ಸ್. RBI ಹೇಗೆ ಹೇಳುತ್ತೋ ಕೆಲವೊಂದು ರೆಗ್ಯುಲೇಷನ್ ಮೂಲಕ ಅದೇನು ಮಾಡುತ್ತೆ, ಹಣ ಪ್ರಿಂಟ್ ಮಾಡುತ್ತೆ. ನಮಗೆ ಸಾಕಷ್ಟು ಹಣ ಬೇಕಂದ ತಕ್ಷಣ RBI ಪ್ರಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ ಇಸ್ ಅ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ದ ಪ್ರಿಂಟಿಂಗ್ ಮನಿ. ಅದು ನಿಮಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡು ಇದೆ, ಅದನ್ನು ಕ್ಲಾಸ್ ಹೇಳಬೇಕಾದ್ರೆ ಹೇಳ್ತೀನಿ. ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ದ ಪ್ರಿಂಟಿಂಗ್ ಮನಿ, ಎಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ, ಅವುಗಳು ಯಾವ ರೀತಿ ವರ್ಕ್ ಮಾಡ್ತವೆ, ವೈ ವಿ ಕಾಂಟ್ ಪ್ರೊಡ್ಯೂಸ್ ಇನಫ್ ಮನಿ, ಯಾಕೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ದ್ಯಾಟ್ಸ್ ವೈ ಎವ್ರಿ ಒನ್ ಇಸ್ ಸೇಯಿಂಗ್ ದ್ಯಾಟ್ ಎಕನಾಮಿಕ್ಸ್ ಈಸ್ ಅ ಕಮಾಲ್ ಕಾ ಸಬ್ಜೆಕ್ಟ್ ಹೈ, ಏ ಬಡ ಕಮಾಲ್ ಕಾ ಸಬ್ಜೆಕ್ಟ್ ಹೈ. ಅದು ಒಂದು ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಇರುವಂಥ ಸಬ್ಜೆಕ್ಟನ್ನು ಯಾಕೆ ಎಕನಾಮಿಕ್ಸ್ ಅಂತ ಕರೀತಾರೆ ಅಂತಂದರೆ, ಪ್ರತಿನಿತ್ಯ ಜೀವನದಲ್ಲಿ ನಮ್ಗೆ ಏನು ಮಾಡ್ತಾರೋ ಅದನ್ನು ಕಲಿಸ್ಕೊಡ್ತಾರೆ. ಸೊ ಹಿಯರ್ ವಾಟ್ ವಿ ಆರ್ ಲರ್ನ್, ಎಕನಾಮಿಕ್ಸ್ ಇಲ್ ಲರ್ನ್ how to use or utilize scarce resources in a good manner. ಕೊರತೆಯಲ್ಲಿರುವಂಥ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಗರಿಷ್ಠವಾಗಿ ಅವುಗಳನ್ನು ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಯಾವ್ದು ಕಲಿಸ್ಕೊಡುತ್ತೆ ನಮಗೆ, ಅರ್ಥಶಾಸ್ತ್ರ ಕಲಿಸ್ಕೊಡುತ್ತೆ. ಹೌ ಟು ಯುಟಿಲೈಸ್ ಸ್ಕೇರ್ ರಿಸೋರ್ಸಸ್ ಇನ್ ಅ ಗುಡ್ ಮ್ಯಾನರ್, ದಟ್ ವಿಲ್ ಟೀಚ್ ಯು ಎಕನಾಮಿಕ್ಸ್. ಅದನ್ನು ನಿಮ್ಗೆ ಕಲಿಸ್ಕೊಡುವಂಥದ್ದು ಯಾವುದಾಗಿರುತ್ತೆ, ಎಕನಾಮಿಕ್ಸ್ ಆಗಿರುತ್ತೆ. ಆಫ್ಟರ್ 11th and 12th ಎಕನಾಮಿಕ್ಸ್, ಫಾರ್ ಎಕ್ಸಾಂಪಲ್ ಇನ್ ಯುವರ್ 11th and 12th ಎಕನಾಮಿಕ್ಸ್ ಯು ವಿಲ್ ಸ್ಟಡಿ ಬೇಸಿಕ್ ಎಕನಾಮಿಕ್ಸ್. ನೀವು 11th ಮತ್ತು 12th ಅಲ್ಲಿ ಏನು ಸ್ಟಡಿ ಮಾಡ್ತೀರಾ, ಯು ವಿಲ್ ಸ್ಟಡಿ ದ ಬೇಸಿಕ್ ಎಕನಾಮಿಕ್ಸ್ ಲೈಕ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಭಾರತದ ಅರ್ಥವ್ಯವಸ್ಥೆ ಹೇಗಿದೆ, ಆ್ಯಂಡ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಫಾರ್ ದ ಸೆಕೆಂಡ್ ಇಯರ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತಂದ್ರೇನು. ದಿಸ್ ಬೇಸಿಕ್ ಎಕನಾಮಿಕ್ಸ್ ವಿಲ್ ಹೆಲ್ಪ್ಸ್ ಯು ಫಾರ್ ದ ಅಂಡರ್ ಗ್ರ್ಯಾಜುಯೇಟ್ ಆ್ಯಸ್ ವೆಲ್ ಆ್ಯಸ್ ದ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್. ಈ ಒಂದು ನಿಮಗೆ ಮೂಲ ಅರ್ಥಶಾಸ್ತ್ರವು ಯಾವುದಕ್ಕೆ ಹೆಲ್ಪ್ ಆಗುತ್ತಂದರೆ, ಮುಂದೆ ನೀವು BCom ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ಹೋದಾಗ ದಿಸ್ ಬೇಸಿಕ್ ಎಕನಾಮಿಕ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ದಿಸ್ ಇಸ್ ದ ಫಂಡಮೆಂಟಲ್ ಎಕನಾಮಿಕ್ಸ್. ಓಕೆ. And after the graduation, many people will start their preparation for the some competitive examinations like UPSC, KPSC, SSC exam, RBI exam, NABARD exam, banking exam. Then this first PU and second PU economics is mandatory. The economics knowledge is very important because every competitive exam at least have to 12 to 15 questions will come from the basic economics. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್, ಈವನ್ SDI, FDI, PSI, PC, ಪ್ರತಿ ಎಕ್ಸಾಮ್ಗೂ ಕೂಡ 12ರಿಂದ 15 ಕ್ವಶನ್ಗಳು. ಸಮ್ಟೈಮ್ಸ್ ಇಟ್ ವಿಲ್ ರೀಚ್ ಟು ದ 25 ಕ್ವಶನ್ಸ್. ದೇ ವಿಲ್ ಆಸ್ಕ್ ಫಾರ್ ದ ಎಕನಾಮಿಕ್ಸ್ ಪೋರ್ಷನ್ ಓನ್ಲಿ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ಕ್ಲಿಯರ್ ಸಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಬಜೆಟ್, ಓನ್ ಎಕ್ಸ್ಪೆಂಡಿಚರ್ ಪ್ಯಾಟರ್ನ್, ರೈಟ್, ನಿಮ್ಮದೇ ಆದ ಮನೆಯ ಒಂದು ಬಜೆಟನ್ನು ಅರ್ಥ ಮಾಡ್ಕೋಬೇಕಾದ್ರೆ, ನಿಮ್ಮದೇ ಆದ ಒಂದು ವೆಚ್ಚದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಮತ್ತು ಕೆಲವೊಂದು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಬೇಕು ಅಂತಂದರೆ ನಮಗೆ ಎಕನಾಮಿಕ್ಸನ್ನು ಏನು ಮಾಡಲೇಬೇಕಾಗುತ್ತೆ, ಅಧ್ಯಯನವನ್ನು ಮಾಡಲೇಬೇಕಾಗುತ್ತೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಸೊ ಫಾರ್ ದಿ ಪರ್ಟಿಕ್ಯುಲರ್ ಫಸ್ಟ್ ಇಯರ್ ವಿ ಹ್ಯಾವ್ ದಿ 2 books. ಫಸ್ಟ್ ಇಯರ್ ಎಕನಾಮಿಕ್ಸಲ್ಲಿ ನಮಗೆ 2 ರೀತಿಯಾದ ಬುಕ್ಸ್ ಬರ್ತವೆ, ಪಾರ್ಟ್ 1 ಆ್ಯಸ್ ವೆಲ್ ಆಸ್ ದ ಪಾರ್ಟ್ 2. So in the part 1, Indian Development Economics, Indian Development Economics, ಕನ್ನಡದಲ್ಲಿ ಇದನ್ನು ಭಾರತ ಆರ್ಥಿಕ ಅಭಿವೃದ್ಧಿಯ ಅರ್ಥಶಾಸ್ತ್ರ ಅಂತ ಕರಿತೀವಿ. ಭಾರತದ ಆರ್ಥಿಕ ಅಭಿವೃದ್ಧಿ. Indian economic development, the development economic, the Indian economic development. Second one is statistics for economics. These are basic. How the statistic will use in economics. ನಾವು ಆ ಒಂದು ಸಂಖ್ಯಾಶಾಸ್ತ್ರವನ್ನು ಎಕನಾಮಿಕ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವೇನು ಮಾಡ್ತೀವಿ, ದಿಸ್ ಇಸ್ ದ ಪಾರ್ಟ್ 1, ದಿಸ್ ಇಸ್ ದ ಪಾರ್ಟ್ 2. ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. 65% ವಿಲ್ ಬಿ ದಿ ಹಿಯರ್, ರಿಮೈನಿಂಗ್ ದ 35% ಕ್ವಶನ್ ಫಾರ್
ಫ್ರಮ್ ದಿ ಪಾರ್ಟ್ ಬಿ. 35% ಅಂಕಗಳು ನಿಮಗೆ ಸ್ಟ್ಯಾಟಿಸ್ಟಿಕ್ಸಿಂದ ಬರ್ತವೆ, 65% ಅಂಕಗಳು ನಿಮಗೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟಿಂದ ಬರುವಂಥದ್ದು. ಓಕೆ, ದಿಸ್ ಇಸ್ ದ ಫಸ್ಟ್ ಇಯರ್. ನಾವು ಫಸ್ಟ್ ಇಯರಲ್ಲಿ ಓದುವಂಥ ಎಕನಾಮಿಕ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಥಿಯೋರಿಟಿಕಲ್ ನಾಲೆಜ್. ವಾಟ್ ಈಸ್ ದ 5-year plans, what is the meaning of poverty, unemployment, inflation, how Indian economy will be grow, what is economic reforms, what are the policies Indian government is introduced, and in economics how statistic is used, mean, mode, median, regression, correlation, index number, ಕ್ವಾರ್ಟಲ್ ಡಿವಿಯೇಷನ್, ಇವೆಲ್ಲವೂ ಕೂಡ ಸ್ಟ್ಯಾಟಿಸ್ಟಿಕಲಿ ಯಾವ ರೀತಿ ವರ್ಕ್ ಆಗ್ತವೆ ಅನ್ನೋದನ್ನು ಪಾರ್ಟ್ ಬಿ ಯಲ್ಲಿ ನಾವೇನು ಮಾಡುವಂಥದ್ದು, ಓದುವಂಥದ್ದು. ಆ್ಯಂಡ್ ಇನ್ ದ ಸೆಕೆಂಡ್ ಇಯರ್ ಎಕನಾಮಿಕ್ಸ್, ವೆನ್ ಕಮ್ಸ್ ಟು ದ ಸೆಕೆಂಡ್ ಇಯರ್ ಎಕನಾಮಿಕ್ಸ್ ದೇರ್ ಆರ್ ಅಗೇನ್ 2 parts. ನಾವು ಸೆಕೆಂಡ್ ಇಯರ್ಗೆ ಬಂದಾಗ there are very important economics. This is very important economics. Second year we will study the micro economics. Second year ನಾವೇನು ಮಾಡ್ತೀವಿ, ಮೈಕ್ರೋ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ದ ಮ್ಯಾಕ್ರೋ economics. Both are very important for the competitive exam. 50% ಕ್ವಶನ್ ಇಲ್ಲಿ ಬರ್ತವೆ, 50% ಕ್ವಶನ್ ಇಲ್ಲಿ ಬರ್ತವೆ. ಕನ್ನಡದಲ್ಲಿ ಇದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ, ಇಲ್ಲಿ ನಾವು ಇದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಏನು ಮಾಡಬಹುದು, ಕರಿಬಹುದು. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕನಾಮಿಕ್ಸ್. ದೀಸ್ ಆರ್ ದ 2 branches ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ 2 ವಿಭಾಗಗಳಿವೆ. ಹಿಯರ್ ವಿ ಸ್ಟಡಿ ರಿಗಾರ್ಡಿಂಗ್ ಫಾರ್ ದ ಕನ್ಸ್ಯೂಮರ್ ಬಿಹೇವಿಯರ್, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಪ್ರೊಡ್ಯೂಸರ್ equilibrium and as well as the consumer equilibrium, and different types of markets we have. When it comes to the market, macroeconomic, national income accounting, what is the meaning of GDP, budget, revenue, expenditure, unemployment, income determination, banking, money and banking. So these all terms will comes under the macroeconomics. ಹಾಗಾಗಿ ಅರ್ಥಶಾಸ್ತ್ರ ಎಂಬುದು ಕೇವಲ ನಿಮಗೆ ಸಾಮಾನ್ಯ ಜ್ಞಾನವನ್ನು ಕೊಡೋದಷ್ಟೇ ಅಲ್ಲ, ಒಂದು ಕಾಮನ್ ಲೈಫಲ್ಲಿ ನಮಗೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ಏನು ಮಾಡ್ತಾ ಇರುತ್ತೆ, ಅರ್ಥಶಾಸ್ತ್ರ ತಿಳಿಸ್ಕೊಡುತ್ತೆ. ಟುಮಾರೋ ಆನ್ವರ್ಡ್ಸ್ ವಿಲ್ ಡಿಸ್ಕಸ್ ದ ಬ್ರಿಡ್ಜ್ ಕೋರ್ಸಸ್. ಸಮ್ ವರ್ಡ್ಸ್ ಲೈಕ್ what is meaning of demand, supply, equilibrium, price, inflation, deflation, GDP, consumer, who is consumer, who is the producer, who is the employee, who is the employer, who is the buyer, who is the seller. These all terminology will discuss in the tomorrow classes. ಬ್ರಿಡ್ಜ್ ಕೋರ್ಸಸ್ ಎಲ್ಲ ನಾವೇನು ಮಾಡೋಣ, ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬೇಡಿಕೆ ಅಂತಂದ್ರೆ ಏನು, ಪೂರೈಕೆ ಅಂತಂದ್ರೆ ಏನು, ಬೆಲೆ ಯಾವ ರೀತಿ ನಿರ್ಧಾರ ಆಗುತ್ತೆ, ಸಮತೋಲನ ಅಂತಂದ್ರೆ ಏನು, ಯಾರನ್ನು ಅನುಭೋಗಿಗಳಂತ ಕರಿತೀವಿ, ಯಾರನ್ನು ನಾವು ಉದ್ಯೋಗಿಗಳಂತ ಕರಿತೀವಿ, ಯಾರನ್ನು ಸೇವಾದಾತ ಅಂತ ಕರಿತೀವಿ, ಯಾರನ್ನು ನಾವು ಉತ್ಪಾದಕರಂತ ಕರಿತೀವಿ. ಎಲ್ಲವುಗಳನ್ನು ನಾವೇನು ಮಾಡೋಣ, ಬ್ರಿಡ್ಜ್ ಕೋರ್ಸಸ್ಸಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುವಂಥ ಬ್ರಿಡ್ಜ್ ಕೋರ್ಸಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಮೈ ಲಾಸ್ಟ್ ಕೊಟೇಶನ್ ಈಸ್ ನೆವರ್ ಸ್ಟಡಿ ಫಾರ್ ಮಾರ್ಕ್ಸ್. Okay, always study for the knowledge purpose. Never study for marks. Never study for marks. Always study for knowledge. ಮಾರ್ಕ್ಸ್ಗೋಸ್ಕರ ಯಾವತ್ತೂ ಕೂಡ ಏನು ಮಾಡಬೇಡ್ರಿ, ಅಧ್ಯಯನ ಮಾಡಲಿಕ್ಕೆ ಹೋಗಬೇಡ್ರಿ. ಜ್ಞಾನಕ್ಕೋಸ್ಕರ ಏನು ಮಾಡಿರಿ, ಯಾವಾಗಲೂ ಅಧ್ಯಯನ ಮಾಡ್ತಾಯಿರಿ. ಬಿಕಾಸ್ ರೀಡ್ ಬಿಕಾಸ್ ಯುವರ್ ಎನಿಮೀಸ್ ಆರ್ ಓನ್ಲಿ ಫಿಯರ್ ಅಬೌಟ್ ಯುವರ್ ನಾಲೆಡ್ಜ್. ಯಾವಾಗಲೂ ಓದ್ತಾನೆ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಎನಿಮಿಗಳು ನಿಮ್ಮ ಬುದ್ಧಿಗೆ ಮಾತ್ರ ಹೆದರ್ತಾರೆ. ದೇ ನೆವರ್ ಫಿಯರ್ ಅಬೌಟ್ ಯುವರ್ ಮನಿ, ದೇ ಆರ್ ನೆವರ್ ಫಿಯರ್ ಅಬೌಟ್ ಯುವರ್ ಪೊಸಿಷನ್, ವಾಟ್ ಎವರ್ ಇಟ್ ಈಸ್, ದೇ ಓನ್ಲಿ ಫಿಯರ್ ಅಬೌಟ್ ಯುವರ್ ನಾಲೆಡ್ಜ್. ಓಕೆ, ಸೊ till then read well. Thank you one and all, and welcome to the commerce department once again, and welcome to the Sainiketh institution. Okay, thank you one and all once again.